Hello viewers, myself Chetana. I am Assistant Professor, Department of Management, Government First Aid College, Honnali, affiliated to Davangere University. So in my last video, I explained to you about the train problems, that is train crossing the tree, pole and a man, and also the train crossing the tunnel, bridge and the platform. Today I am going to explain you about the train problems only, that is about the two trains. ಸೊ ಇಲ್ಲಿ ನೋಡಿ, ಇವತ್ತು ನಾನು ನಿಮಗೆ ಎರಡು ಟ್ರೈನ್ ಜೊತೆಗೆ ಮೂವ್ ಆಗ್ತಾ ಇರುವಾಗ ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಸರ್, ಟ್ರೈನ್ ಎ ಮತ್ತು ಬಿ ಇದೆ. ಟ್ರೈನ್ ಎ 150 ಕಿಲೋಮೀಟರ್ ಪರ್ ಅವರಲ್ಲಿ ಮೂವ್ ಆಗ್ತಾ ಇದೆ. ಟ್ರೈನ್ ಬಿ 100 ಕಿಲೋಮೀಟರ್ ಪರ್ ಅವರಲ್ಲಿ ಮೂವ್ ಆಗ್ತಾ ಇದೆ. ಸೊ ಟ್ರೈನ್ ಎ ಟ್ರೈನ್ ಬಿಗಿಂತ ಎಷ್ಟು ಫಾಸ್ಟ್ ಆಗಿದೆ ಅಂದಾಗ ನಾವೇನು ಹೇಳ್ತೀವಿ, 50 ಕಿಲೋಮೀಟರ್ ಪರ್ ಅವರ್. ಅಂದರೆ ಏನು, ಟ್ರೈನ್ ಎ ಸ್ಪೀಡ್ನ ಟ್ರೈನ್ ಬಿ ಸ್ಪೀಡಿಂದ ನಾವು ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, 50 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ. ಸೊ ಯಾವಾಗಲೂ ಸೇಮ್ ಡೈರೆಕ್ಷನಲ್ಲಿ ಟ್ರೈನ್ ಮೂವ್ ಆಗ್ತಾ ಇದ್ದರೆ ನಾವೇನು ಮಾಡ್ತೀವಿ, ಯಾವ ಟ್ರೈನ್ ಫಾಸ್ಟಾಗಿ ಮೂವ್ ಆಗ್ತಾ ಇದಲ್ಲ ಆ ಟ್ರೈನ್ ಸ್ಪೀಡ್ನ ಸೊ ಇನ್ನೊಂದು ಟ್ರೈನ್ ಏನು ಇದೆ ಅಲ್ಲ, ಸೊ ಅದ್ರ ಸ್ಪೀಡಿಂದ ನಾವು ಮೈನಸ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಸೊ ರಿಲೇಟಿವಿಟಿ ಸ್ಪೀಡ್ ಸಿಗುತ್ತೆ. ದಟ್ ಈಸ್ u1 ಮೈನಸ್ v1. ಓಕೆ, ಲೆಟ್ಸ್ ಸಿ ದ ಫಾರ್ಮುಲಾ. ಸೊ ನಮಗೆ ಗೊತ್ತಿರೋ ಥರ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮ್ಗೆ ಹೇಳಿದ್ದೆ, s ಈಸ್ ಈಕ್ವಲ್ ಟು ಡಿ ಬೈ ಟಿ, ಅಂದರೆ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟಿ. ಸೊ ನಮಗೆ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಟೈಮ್ ಬೇಕಾದಾಗ ನಾವೇನು ಮಾಡ್ತೀವಿ, ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕಂದಾಗ ಡಿ ಬೈ ಎಸ್ನ ಫಾರ್ಮುಲಾ ಯೂಸ್ ಮಾಡ್ತೀವಿ, ದಟ್ ಈಸ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಸೊ ಅದೇ ಪ್ರಕಾರ ಅದು ಒಂದು ಟ್ರೈನ್ ಇದ್ದಾಗ, ಸೊ ನಮಗೀಗ ಎರಡು ಟ್ರೈನ್ ಇಲ್ಲಿ ಇದ್ದಾಗ ಸೊ ನಾವೇನು ಫಾರ್ಮುಲಾ ಯೂಸ್ ಮಾಡ್ತೀವಿ, ಟಿ ಈಸ್ ಈಕ್ವಲ್ ಟು L1 ಪ್ಲಸ್ L2. ಸೊ L1 ಇಸ್ ದ ಲೆಂತ್ ಆಫ್ ದ ಟ್ರೈನ್ ಎ ಆ್ಯಂಡ್ L2 ಇಸ್ ದ ಲೆಂತ್ ಆಫ್ ದ ಟ್ರೈನ್ ಬಿ. ಸೊ ಅಂದರೆ ಏನು, L1 ಅಂದರೆ ಏನು, ಟ್ರೈನ್ ಎದ್ ಲೆಂತ್, ಮತ್ತು L2 ಅಂದರೆ ಏನು, ಟ್ರೈನ್ ಬಿದ ಲೆಂತ್, ಡಿವೈಡೆಡ್ ಬೈ u1 ಮೈನಸ್ v1. ಸೊ u1 ಅಂದರೆ ಏನು, ದ ಸ್ಪೀಡ್ ಆಫ್ ದ ಟ್ರೈನ್ ಎ ಆ್ಯಂಡ್ v1 ಅಂದರೆ ಏನು, ಸ್ಪೀಡ್ ಆಫ್ ದ ಟ್ರೈನ್ ಬಿ. ಸೊ 150 ಕಿಲೋಮೀಟರ್ ಪರ್ ಅವರ್ ಮೈನಸ್ 100 ಕಿಲೋಮೀಟರ್ ಪರ್ ಅವರ್. ಸೊ ನಮಗೇನು ಸಿಗುತ್ತೆ, 50 ಕಿಲೋಮೀಟರ್ ಪರ್ ಅವರ್. ಸೊ ಈ ಥರ ನಾವು ನೆನ್ಪಿಟ್ಕೊಂಡ್ರೆ ಈ ಫಾರ್ಮುಲಾನ, ಸೊ ದ್ಯಾಟ್ ಈಸ್ ವೆನ್ ದ ಟೂ ಟ್ರೈನ್ಸ್ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್, ದ ಫಾರ್ಮುಲಾ ಇಸ್ ಟಿ ಈಸ್ ಈಕ್ವಲ್ ಟು L1 ಪ್ಲಸ್ L2 ಡಿವೈಡೆಡ್ ಬೈ u1 minus v1. Now the case 2. In case 2, the two trains are moving in the opposite directions. ನಿಮಗೆ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ ಎರಡು ಟ್ರೈನ್ಗಳು, ಅಂದರೆ ಟ್ರೈನ್ ಎ ಮತ್ತು ಟ್ರೈನ್ ಬಿ ಏನಾಗಿದೆ, ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದೆ. ಸೊ ವೆನ್ ದೇ ಆರ್ ಮೂವಿಂಗ್ ಇನ್ ದ ಅಪೋಸಿಟ್ ಡೈರೆಕ್ಷನ್ಸ್, ಸೊ ವಿ ಶುಡ್ ಆ್ಯಡ್ ದ ಸ್ಪೀಡ್ ಆಫ್ ದ ಬೋತ್ ದ ಟ್ರೈನ್ಸ್. ಅಂದರೆ ಈ ವಿರುದ್ಧ ದಿಕ್ಕಿನಲ್ಲಿ ಬಂದಾಗ ಎರಡೂ ಟ್ರೈನ್ ಸ್ಪೀಡ್ನ ಏನು ಮಾಡ್ತೀವಿ, ನಾವು ಆ್ಯಡ್ ಮಾಡ್ತೀವಿ. ಸೊ ಏನು ಫಾರ್ಮುಲಾ ನೋಡ್ಕೊಳ್ಳಿ, ಟಿ ಈಸ್ ಈಕ್ವಲ್ ಟು L1 ಪ್ಲಸ್ L2 ಡಿವೈಡೆಡ್ ಬೈ u1 plus v1, where L1 is the length of the train A and L2 is the length of the train B. u1 is the speed of the train A and v1 is the speed of the train B. u1 ಮತ್ತು v1ನ ಆ್ಯಡ್ ಮಾಡ್ತೀವಿ, ಎರಡೂ ಟ್ರೈನ್ನ ಸ್ಪೀಡ್ನ ಆ್ಯಡ್ ಮಾಡಬೇಕು. ಯಾವಾಗ ಟ್ರೈನ್ ಬೋತ್ ದ ಟ್ರೈನ್ ಆರ್ ಇನ್ ಆಪೋಸಿಟ್ ಡೈರೆಕ್ಷನ್, ಎರಡೂ ಟ್ರೈನು ವಿರುದ್ಧ ದಿಕ್ಕಿನಲ್ಲಿದ್ದಾಗ ನಾವೇನು ಮಾಡ್ತೀವಿ, ಸ್ಪೀಡ್ನ ಆ್ಯಡ್ ಮಾಡ್ತೀವಿ. ಸೇಮ್ ಡೈರೆಕ್ಷನ್, ಅಂದರೆ ಕೇಸ್ 1ನಲ್ಲಿ ಹೇಳಿದ್ನಲ್ಲ, ಸೇಮ್ ಡೈರೆಕ್ಷನಲ್ಲಿ ಟ್ರೈನ್ ಮೂವ್ ಆಗ್ತಾ ಇದ್ರೆ ಏನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಸೊ ಈ ಟ್ರಿಕ್ಸ್ನ ನೀವು ನೆನ್ಪಿಟ್ಕೊಂಡ್ರೆ ಎರಡು ಟ್ರೈನ್ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನಾವು ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್ಸ್. ಇಲ್ಲಿ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಪ್ರಾಬ್ಲಮ್ ಏನಿದೆ ಮತ್ತು ಯಾವ ರೀತಿ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ. ಸೊ 150 ಮೀಟರ್ ಆ್ಯಂಡ್ 250 ಮೀಟರ್, ಟೂ ಲಾಂಗ್ ಟ್ರೈನ್ಸ್ ರನ್ನಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್ at the speed of 30 km per hour and 60 km per hour respectively. How much time is required to cross the train? ಸೊ ಏನು ಹೇಳ್ತಾ ಇದ್ದಾರೆ ಅವರಿಲ್ಲಿ, ಟ್ರೈನ್ ಎ, ಸೊ ಅವರಿಲ್ಲಿ ಹೆಸರು ಕೊಟ್ಟಿಲ್ಲ, ಸೊ ನಮಗೆ ಈಸಿ ಆಗಲಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಟ್ರೈನ್ ಎ 150 ಮೀಟರ್ ಲೆಂತ್ ಇದೆ ಆ್ಯಂಡ್ ಟ್ರೈನ್ ಬಿ 250 ಮೀಟರ್ ಲೆಂತ್ ಇದೆ. ಸೊ ದಿಸ್ ಇಸ್ ಟ್ರೈನ್ ಬಿ. ಓಕೆ, ಆ್ಯಂಡ್ ಟ್ರೈನ್ ಎ ಈಸ್ running at a speed of 30
ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿದೆ. ಮತ್ತು ಟ್ರೈನ್ ಬಿ ಏನಿದೆ 60 ಕಿಲೋಮೀಟರ್ ಪರ್ ಅವರಲ್ಲಿದೆ. ಸೊ ಬೋತ್ ಆರ್ ರನ್ನಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್. ಎರಡೂ ಟ್ರೈನ್ ಏನಿದೆ ಅಪೋಸಿಟ್ ಡೈರೆಕ್ಷನಲ್ಲಿದೆ. ಟ್ರೈನ್ ಎ ಲೆಂತ್ ಎಷ್ಟಿದೆ 150 ಮೀಟರ್ ಇದೆ, ದಟ್ ಈಸ್ L1. ಆ್ಯಂಡ್ ಟ್ರೈನ್ ಬಿ ಎಷ್ಟಿದೆ 250 ಮೀಟರ್ ಇದೆ, ದಟ್ ಈಸ್ L2. ಆಮೇಲೆ ಟ್ರೈನ್ ಎ ಲೆಂತ್ ಎಷ್ಟಿದೆ ಸ್ಪೀಡ್ ಎಷ್ಟಿದೆ 30 ಕಿಲೋಮೀಟರ್ ಪರ್ ಅವರ್ ಇದೆ, ದಟ್ ಈಸ್ U1. ಆ್ಯಂಡ್ ಟ್ರೈನ್ ಬಿ ಸ್ಪೀಡ್ ಎಷ್ಟಿದೆ 60 ಕಿಲೋಮೀಟರ್ ಪರ್ ಅವರ್ ಇದೆ, ದಟ್ ಈಸ್ V1. ಸೊ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂತ ಹೇಳಿದಾಗ ನಾವೇನು ಮಾಡ್ತೀವಿ, ಎರಡರದ್ದು ಸ್ಪೀಡ್ನ ಏನು ಮಾಡಬೇಕು, ಆ್ಯಡ್ ಮಾಡ್ತೀವಿ. ಸೊ 30 + 60 ದಟ್ ಈಸ್ ಈಕ್ವಲ್ ಟು 90. ಸೊ 90 ಕಿಲೋಮೀಟರ್ ಪರ್ ಅವರ್ ಆಯಿತು. ಸೊ 90 ಕಿಲೋಮೀಟರ್ ಪರ್ ಅವರನ್ನು ನಾವು ಏನು ಮಾಡಬೇಕು, ಇಲ್ಲಿ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಯಾಕೆ ಅಂದರೆ ಆನ್ಸರ್ಸ್ ನಮಗೆ ಏನಿದೆ ನೋಡಿ ಅಲ್ಲಿ ಸೆಕೆಂಡ್ಸಲ್ಲಿದೆ. ಸೊ ಮತ್ತು ಲೆಂತ್ ಆಫ್ ದ ಟ್ರೈನ್ಸ್ ಅಂತ ನಮಗೆ ಮೀಟರಲ್ಲಿದೆ. ಸೊ ಅದನ್ನು ನಾವು 90 ಕಿಲೋಮೀಟರ್ ಪರ್ ಅವರ್ನ ಏನು ಮಾಡಬೇಕು, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಆ 90 ಕಿಲೋಮೀಟರ್ ಏನಿದೆ ಅಲ್ಲ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಯಾವುದರಿಂದ ಮಲ್ಟಿಪ್ಲೈ ಮಾಡ್ತೀವಿ, 5/18ಇಂದ ನಾವು ಅದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಓಕೆ, ಲೆಟ್ಸ್ ಸಿ ದ ಗಿವನ್ ಡಾಟಾ. L1 is equal to 150 meter and L2 is equal to 250 meter. U1 is equal to 30 kilometer per hour and V1 is equal to 60 kilometer per hour. ಸೊ ಎರಡು ಸೇರಿದ್ರೆ 90 ಕಿಲೋಮೀಟರ್ ಆಯಿತು. ಸೊ 90 ಕಿಲೋಮೀಟರ್ನ ನಾವೇನು ಮಾಡ್ತೀವಿ, ಇಲ್ಲಿ 90 ಕಿಲೋಮೀಟರ್ನ 5/18ಇಂದ ಮಲ್ಟಿಪ್ಲೈ ಮಾಡ್ತೀವಿ. 18 1s 18 5s 90, ದಟ್ ಈಸ್ 5 × 5 5 5s 25 ಮೀಟರ್ ಬಂತು ನಮಗೆ. ಸೊ ನೆಕ್ಸ್ಟ್ T is equal to L1 + L2 ಡಿವೈಡೆಡ್ ಬೈ U1 + V1. ಓಕೆ, ಸೊ ಇದು ಫಾರ್ಮುಲಾ ಹೇಳಿದೆ ನಾನು ನಿಮಗೆ. 2 ಟ್ರೈನ್ಸ್ ಇದ್ದಾಗ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು, T is equal to L1 + L2 ಡಿವೈಡೆಡ್ ಬೈ U1 + V1. ಸೊ L1 + L2 ನಮಗೆ ಗೊತ್ತಿರೋ ಥರ ಎಷ್ಟಿದೆ 400, ದಟ್ ಈಸ್ 150 + 250 is equal to 400. ಮತ್ತು U1 + V1 ಎಷ್ಟಿದೆ 25. ಓಕೆ, ಸೊ ಇದನ್ನು ಡಿವೈಡ್ ಮಾಡಿದಾಗ ನಮಗೆ ಎಷ್ಟಿತ್ತು 16 seconds. ಆನ್ಸರ್ ಈಸ್ 16 seconds. 2 trains of equal length are running on parallel lines at the same direction at a speed of 52 km per hour and 40 km per hour respectively. Faster train passes the slower train in 30 seconds. Find length of the train. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅವರು, ಎರಡು ಟ್ರೈನ್ ಇದೆ A and B ಅಂತ ತಗೊಳ್ಳೋಣ. 2 ಟ್ರೈನ್ಸ್, ಟ್ರೈನ್ A and ಟ್ರೈನ್ B. Train A is running at a speed of 52 km per hour and train B is running at a speed of 40 km per hour. And faster train passes the slower train in 30 seconds. That is T is equal to 30 seconds. ಕೊಟ್ಟಿದ್ದಾರೆ ಅವರು. Find the length of the train. So ಟ್ರೈನಿಂದ ಲೆಂತ್ ಕೇಳ್ತಾ ಇದ್ದಾರೆ. ಸೊ ಮತ್ತು ಇನ್ನೊಂದು ಹೇಳ್ತಾ ಇದ್ದಾರೆ 2 ಟ್ರೈನ್ಸ್ ಆಫ್ ಈಕ್ವಲ್ ಲೆಂತ್. ಎರಡು ಟ್ರೈನ್ದು ಲೆಂತ್ ಏನಿದೆ ಸೇಮ್ ಇದೆ. ಟ್ರೈನ್ ಎ 52 km per hour ಹೋಗ್ತಾ ಇದೆ, ಟ್ರೈನ್ ಬಿ 40 km per hour ಹೋಗ್ತಾ ಇದೆ. T is equal to 30. ಸೊ ಏನು ಕಂಡುಹಿಡಬೇಕು ನಾವು, L, ದಟ್ ಈಸ್ ಲೆಂತ್ ಆಫ್ ದ ಟ್ರೈನ್ ಎಷ್ಟಿದೆ ಅಂತ ಕಂಡುಹಿಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್, ಬೋತ್ ದ ಟ್ರೈನ್ ಆರ್ ಮೂವಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಸೊ ಎರಡೂ ಟ್ರೈನ್ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂದಾಗ ನಾವೇನು ಮಾಡಬೇಕು, ಸ್ಪೀಡ್ನ ಮೈನಸ್ ಮಾಡಬೇಕು. ಟ್ರೈನ್ ಎ ಸ್ಪೀಡ್ನ ಟ್ರೈನ್ ಬಿ ಸ್ಪೀಡಿಂದ ಮೈನಸ್ ಮಾಡಿದಾಗ ನಮಗೇನು ಸಿಗುತ್ತೆ, U1 - V1 is equal to 12 km per hour ಸಿಗುತ್ತೆ. ಈ 12 km per hourನ ಏನು ಮಾಡಬೇಕು ನಾವು, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ 12 × 5/18 ಮಾಡ್ಕೋಬೇಕಾಗತ್ತೆ. ಲೆಟ್ಸ್ ಸಿ ದ ಗಿವನ್ ಡಾಟಾ. U1 is equal to 52 km per hour, V1 is equal to 40 km per hour. U1 - V1 is equal to 12 km per hour. 52 - 40 is equal to 12 km per hour. ಸೊ 12 km per hourನ ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋದಕ್ಕೆ ನಾವೇನು ಮಾಡಬೇಕು, 12ನ 5/18ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಅದೇನಾಗುತ್ತೆ, 12 5s 60 ಡಿವೈಡೆಡ್ ಬೈ 18 ಹಾಗೆ ಇಟ್ಕೊಂಡಿದ್ದೀವಿ. ಆಮೇಲೆ ಸಿಂಪ್ಲಿಫಿಕೇಷನ್ ಮಾಡೋಣ.
ಟಿ ಈಸ್ ಈಕ್ವಲ್ ಟು 30 ಸೆಕೆಂಡ್ ಕೊಟ್ಟಿದ್ದಾರೆ ಅವರು. ಸೊ ಈಗ ನಾವು L1 ಕಂಡುಹಿಡಬೇಕಾಗಿದೆ. ಸೊ ನಮಗೆ ಗೊತ್ತಿರೋ ಪ್ರಕಾರ ಫಾರ್ಮುಲಾ ಏನಿದೆ, ಎಸ್ ಈಸ್ ಈಕ್ವಲ್ ಟು ಡಿ ಬೈ ಟಿ. ಸೊ ಎಸ್ ಏನಿದೆ ಸ್ಪೀಡ್. ಸೊ U1 ಮೈನಸ್ V1 ಈಸ್ ಈಕ್ವಲ್ ಟು L1 ಪ್ಲಸ್ L2 ಡಿವೈಡೆಡ್ ಬೈ ಟಿ. ಸೊ U1 ಮೈನಸ್ V1 ಈಸ್ ಈಕ್ವಲ್ ಟು 2L ಅಂತ ತಗೋತೀವಿ. ಯಾಕೆ ಅಂದರೆ ಎರಡೂ ಟ್ರೈನ್ದು ಲೆಂತ್ ಏನಿದೆ ಸೇಮ್ ಇದೆ. ಸೊ L1 ಪ್ಲಸ್ L2 ಏನಾಗುತ್ತೆ ನಮಗೆ 2L ಈಕ್ವಲ್ ಲೆಂತ್ ಇರೋದ್ರಿಂದ 2L ಅಂತ ತಗೋತೀವಿ ಡಿವೈಡೆಡ್ ಬೈ ಟಿ. ಸೊ U1 ಮೈನಸ್ V1 ಏನಿದೆ ನಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. 60/18 ಇದೆ. ಓಕೆ, 60/18 ಇದೆ. 60/18 ಈಸ್ ಈಕ್ವಲ್ ಟು 2L ಡಿವೈಡೆಡ್ ಬೈ 8. ಸೊ ಟಿ 2L ಡಿವೈಡೆಡ್ ಬೈ ಟಿ ನಮಗೇನು ಗೊತ್ತಿದೆ ಆಲ್ರೆಡಿ 30 ಸೆಕೆಂಡ್ಸ್, ದಟ್ ಈಸ್ 30. ದಟ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 6 3s ಸಿಂಪ್ಲಿಫೈ ಮಾಡ್ಕೋತೀವಿ. ಇಲ್ಲಿ 6 3s 18, 6 10s 60. ಓಕೆ, ಸೊ ಇಲ್ಲಿ 2 1s 2, 2 15s. ಓಕೆ, 15 10s 150, 3 ಇಂಟು L 3L ಆಯಿತು. 150 is equal to 3L. Then L is equal to 150 divided by 3, that is equal to 50 meter. Answer is 50 meter. L1 50 meter. Both the trains are in equal length. So L2 is equal to 50 meter. Both L1 and L2 is equal to 50 meter. Train A and train B start at the same time. Train A runs at 50 km per hour from station P to station Q, and train B runs at 45 km per hour from station Q to station P. They cross each other after 1 hour 48 minutes. What is the distance between station P and station Q? So ಅವರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಟ್ರೈನ್ ಎ ಸ್ಟೇಷನ್ ಪಿ ಇಂದ ಸ್ಟೇಷನ್ ಕ್ಯೂ ಕಡೆಗೆ ಹೋಗ್ತಾ ಇದೆ. ಸೊ ಎಷ್ಟು ಸ್ಪೀಡ್ ಇದೆ? 50 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಟ್ರೈನ್ ಬಿ ಸ್ಟೇಷನ್ ಕ್ಯೂ ಇಂದ ಸ್ಟೇಷನ್ ಪಿ ಕಡೆಗೆ ಹೋಗ್ತಾ ಇದೆ. ಎಷ್ಟು ಸ್ಪೀಡು? 45 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗ್ತಾ ಇದೆ. 45 km per hour ಅಲ್ಲಿ ಹೋಗ್ತಾ ಇದೆ. ಸೊ ಬೋತ್ ದ ಟ್ರೈನ್ ಆರ್ ಮೂವಿಂಗ್ ಇನ್ ಆಪೋಸಿಟ್ ಡೈರೆಕ್ಷನ್. ಎರಡು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾವೆ. ಆಫ್ಟರ್ 1 hour 48 minutes, 1 hour 48 minutes ಆದಮೇಲೆ ಎರಡೂ ಟ್ರೈನು ಕ್ರಾಸ್ ಆಗುತ್ತೆ. ಅಂದರೆ ಏನು? ಟಿ ಈಸ್ ಈಕ್ವಲ್ ಟು 1 hour 48 minutes ಆದಮೇಲೆ ಎರಡೂ ಟ್ರೈನು ಕ್ರಾಸ್ ಆಗುತ್ತೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟೇಷನ್ ಪಿ ಆ್ಯಂಡ್ ಕ್ಯೂ? ಸ್ಟೇಷನ್ ಪಿ ಮತ್ತು ಕ್ಯೂ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಲೆಟ್ಸ್ ಸಾಲ್ವ್ ದ ಪ್ರಾಬ್ಲಮ್. ಗಿವನ್ ಡಾಟಾ U1 is equal to 50 km per hour. Speed of the train A 50 km per hour. V1, that is speed of the train B 45 km per hour. ಸೊ ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅಂದಾಗ ನಾವೇನು ಮಾಡ್ತೀವಿ? U1 plus V1 is equal to, that is equal to S, speed of the train, is equal to 95 km per hour. T is equal to 1 hour 48 minutes ಅಂತ ಹೇಳ್ತಾ ಇದ್ದಾರೆ. ಸೊ ಈ 48 minutes ಏನಿದೆ ಅಲ್ಲ, ಅದನ್ನು ಅವರಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ 48 ಮಿನಿಟ್ಸ್ನ 1 ಅವರಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 48 ಡಿವೈಡೆಡ್ ಬೈ 60. ಸೊ 60 ಯಾಕೆ ತೊಗೊಂಡಿದ್ದೀವಿ ಅಂದರೆ 1 hour is equal to 60 minutes. ಸೊ ಅದಕ್ಕೋಸ್ಕರ ಅದನ್ನು ಏನು ಮಾಡ್ತೀವಿ? 48ನ 60 ಡಿವೈಡ್ ಮಾಡ್ತೀವಿ. ಸೊ ಅದೇನಾಗುತ್ತೆ? 6 8s 48, 6 10s 60. ಸೊ ಏನಾಯ್ತದು? 8/10, that is equal to 0.8 hour. So 1 plus 0.8 hour is equal to 1.8 hour. T is equal to 1.8 hour ಆಯಿತು. Then S is equal to D by T. ಸೊ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಸ್ಪೀಡ್ is equal to distance
ಡಿವೈಡೆಡ್ ಬೈ ಟಿ. ಸೊ ಆದರೆ ನಾವಿಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ, ಡಿಸ್ಟೆನ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾಗಿದೆ. ಸೊ ಡಿ ಈಸ್ ಈಕ್ವಲ್ ಟು ಎಸ್ ಇಂಟು ಟಿ. ಸೊ ನಮಗೆ ಸ್ಪೀಡ್ ಗೊತ್ತಿದೆ 95 ಕಿಲೋಮೀಟರ್ ಪರ್ ಅವರ್, ಮತ್ತು ಟೈಮ್ ಗೊತ್ತಿದೆ 1.8 ಅವರ್. ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, 95 ಇಂಟು 1.8 ಅಂದರೆ 171 ಸಿಗುತ್ತೆ. ಸೊ ಸ್ಟೇಷನ್ ಪಿ ಮತ್ತು ಸ್ಟೇಷನ್ ಕ್ಯೂ ನಡುವೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂದರೆ 171 ಕಿಲೋಮೀಟರ್. 2 trains A and B are at a distance of 220 km from each other at 9 am. After 1 hour, train A starts moving towards B at a speed of 40 km per hour. Train B starts moving at 11 am away from train A at a speed of 30 km per hour. At what time will they meet on the next day? ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು, ಟ್ರೈನ್ ಎ ಆ್ಯಂಡ್ ಟ್ರೈನ್ ಬಿ ಆರ್ ಅಟ್ ಎ ಡಿಸ್ಟೆನ್ಸ್ ಆಫ್ 220 ಕಿಲೋಮೀಟರ್. ಸೊ ಟ್ರೈನ್ ಎ ಮತ್ತು ಟ್ರೈನ್ ಬಿ 220 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ ನಾವೇನು ಅಂದ್ಕೊಳ್ಳೋಣ, ಟ್ರೈನ್ ಎ ಸ್ಟೇಷನ್ ಪಿನಲ್ಲಿದೆ ಅಂತ ತಿಳ್ಕೊಳ್ಳೋಣ, ಟ್ರೈನ್ ಬಿ ಸ್ಟೇಷನ್ ಕ್ಯೂನಲ್ಲಿದೆ ಅಂತ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲೇನಾಗುತ್ತೆ, ಟ್ರೈನ್ ಎ ಮತ್ತು ಟ್ರೈನ್ ಬಿ 220 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಯಾವಾಗ 9 o'clockಗೆ ಆಫ್ಟರ್ 1 hour ಟ್ರೈನ್ ಎ ಸ್ಟಾರ್ಟ್ಸ್ ಮೂವಿಂಗ್ ಟುವರ್ಡ್ಸ್ ಬಿ. ಸೊ 1 hour ಅಂದರೆ 9 o'clockಯಿಂದ 1 hour ಅಂದರೆ ಏನು, 10 AM ಅಂದರೆ 10 o'clockಗೆ ಟ್ರೈನ್ ಎ ಟ್ರೈನ್ ಬಿ ಕಡೆಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಸ್ಪೀಡಲ್ಲಿ, 40 ಕಿಲೋಮೀಟರ್ ಪರ್ ಅವರ್. ಆಮೇಲೆ ಏನು ಹೇಳ್ತಾ ಇದ್ದಾರೆ ಅವರು, ಟ್ರೈನ್ ಬಿ ಸ್ಟಾರ್ಟ್ಸ್ ಮೂವಿಂಗ್ ಅಟ್ 11 AM. 11 o'clockಗೆ ಟ್ರೈನ್ ಬಿ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವ ಕಡೆಗೆ ಹೋಗ್ತಾ ಇದೆ ಅದು, ಅವೇ ಫ್ರಮ್ ಟ್ರೈನ್ ಎ. ಟ್ರೈನ್ ಎ ಕಡೆಗೆ ಹೋಗ್ತಾ ಇಲ್ಲ, ಅವೇ ಫ್ರಮ್ ಟ್ರೈನ್ ಎ ಅಂದರೆ ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಸೊ ಸ್ಪೀಡ್ ಏನಿದೆ, 30 ಕಿಲೋಮೀಟರ್ ಪರ್ ಅವರ್. ಸೊ 30 ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಟ್ರೈನ್ ಬಿ 11 o'clockಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಟ್ ವಾಟ್ ಟೈಮ್ ದೇ ವಿಲ್ ಮೀಟ್ ಆನ್ ದ ನೆಕ್ಸ್ಟ್ ಡೇ ಯಾವ ಟೈಮಿಗೆ ಅವೆರಡೂ ಟ್ರೈನು ಮೀಟ್ ಆಗುತ್ತೆ. ಸೊ ಹೆಂಗೆ ಮೀಟ್ ಆಗುತ್ತೆ ಹೇಳಿ, ಟ್ರೈನ್ ಬಿಗಿಂತ ಫಾಸ್ಟ್ ಇದೆ, 40 ಕಿಲೋಮೀಟರ್ ಪರ್ ಅವರಲ್ಲಿದೆ. ಸೊ ಅದಕ್ಕೋಸ್ಕರ ಅದು ಟ್ರೈನ್ ಬಿಗಿಂತ 10 ಕಿಲೋಮೀಟರ್ ಫಾಸ್ಟ್ ಇರೋದ್ರಿಂದ ಸೊ ನೆಕ್ಸ್ಟ್ ಡೇ ಮೀಟ್ ಆಗುತ್ತೆ. ಸೊ ಯಾವ ಟೈಮಿಗೆ ಮೀಟ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ ಅವರಿಲ್ಲಿ. ಆಮೇಲೆ ಇನ್ನೊಂದು, ಸೊ ಟ್ರೈನ್ ಎ 10 o'clockಗೆ ಸ್ಟಾರ್ಟ್ ಆಗ್ತಾ ಇದೆ, ಟ್ರೈನ್ ಬಿ 11 o'clockಗೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಟ್ರೈನ್ ಎ 11 o'clockಗೆ ಬರೋದ್ರೊಳಗೆ ಏನಾಗುತ್ತೆ, 40 ಕಿಲೋಮೀಟರ್ ಟ್ರಾವೆಲ್ ಮಾಡಿರುತ್ತೆ. ಸೊ ಹೆಂಗೆ ಹೇಳಿ, ಅದು ಸ್ಪೀಡ್ ಎಷ್ಟಿದೆ, 40 ಕಿಲೋಮೀಟರ್ ಪರ್ ಅವರ್. ಸೊ 1 hourಗೆ 40 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿರೋದ್ರಿಂದ ಸೊ 11 o'clockಗೆ ಟ್ರೈನ್ ಎ ಆಲ್ರೆಡಿ ಎಷ್ಟು 220 ಮೈನಸ್ 40 ಮಾಡಿದ್ರೆ ನಮಗೇನು 180 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ 11 o'clockಗೆ ಟ್ರೈನ್ ಎ ಮತ್ತು ಟ್ರೈನ್ ಬಿ ಡಿಸ್ಟೆನ್ಸ್ ನೋಡಿ. So U1 is equal to 40 km per hour and V1 is equal to 30 km per hour. So U1 minus V1 is equal to, that is S is equal to 10 km. ಸೊ ನಾವು ಯಾಕೆ ಮೈನಸ್ ಮಾಡ್ತಾ ಇದ್ದೀವಿ, ಬೋತ್ ಆರ್ ಟ್ರಾವೆಲಿಂಗ್ ಇನ್ ಸೇಮ್ ಡೈರೆಕ್ಷನ್, ಎರಡು ಸೇಮ್ ಡೈರೆಕ್ಷನಲ್ಲಿ ಹೋಗ್ತಾ ಇರೋದ್ರಿಂದ ನಾವೇನು ಮಾಡ್ತೀವಿ, ಸ್ಪೀಡ್ನ ಮೈನಸ್ ಮಾಡ್ತಾ ಇದ್ದೀವಿ. ಸೊ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು 220 ಕಿಲೋಮೀಟರ್. ಯಾವಾಗ 9 o'clockಗೆ ಎರಡು ಟ್ರೈನು 220 ಕಿಲೋಮೀಟರಲ್ಲಿದೆ. ಟ್ರೈನ್ ಎ 10 o'clockಗೆ ಸ್ಟಾರ್ಟ್ ಆಗ್ತಾ ಇದೆ, ಟ್ರೈನ್ ಬಿ 11 o'clockಗೆ ಸ್ಟಾರ್ಟ್ ಆಗಿದೆ. ಸೊ ಟ್ರೈನ್ ಎ 11 o'clockಗೆ ಆಲ್ರೆಡಿ 40 ಕಿಲೋಮೀಟರ್ ಟ್ರಾವೆಲ್ ಆಗಿರೋದ್ರಿಂದ ನಾವೇನು ಮಾಡ್ತಾ ಇದ್ವಿ, 220 ಕಿಲೋಮೀಟರಿಂದ 40 ಕಿಲೋಮೀಟರ್ನ ನಾವು ಮೈನಸ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಬಂತು ಡಿಸ್ಟೆನ್ಸು, 180 ಕಿಲೋಮೀಟರ್ ಸಿಕ್ತು ನಮಗೆ. ಸೊ ನೆಕ್ಸ್ಟ್ ಫಾರ್ಮುಲಾ ನಮಗೆ ಗೊತ್ತಿದೆ, ಟಿ ಈಸ್ ಈಕ್ವಲ್ ಟು ಡಿ ಬೈ ಎಸ್. ಟೈಮ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಡಿ ಈಸ್ ಈಕ್ವಲ್ ಟು ಹಿಯರ್ 180 ಕಿಲೋಮೀಟರ್ ಡಿವೈಡೆಡ್ ಬೈ ಎಸ್ ಈಸ್ ಈಕ್ವಲ್ ಟು 10 ಕಿಲೋಮೀಟರ್ ಪರ್ ಅವರ್. ಸೊ 180 by 10 is equal to 18 hour. ಸೊ ಏನು, ಟ್ರೈನ್ ಎ ಟ್ರೈನ್ ಬಿನ ಮೀಟ್ ಮಾಡಲಿಕ್ಕೆ 18 hours ಟ್ರಾವೆಲ್ ಮಾಡಿದಾಗ ಟ್ರೈನ್ ಬಿನ ಮೀಟ್ ಆಗುತ್ತೆ. ಸೊ ಇಲ್ಲಿ ನೋಡಿ, ನಾವೇನು 11 o'clock ಬೆಳಿಗ್ಗೆ ಟ್ರೈನ್ ಎ ಆ್ಯಂಡ್ ಬಿ ಡಿಸ್ಟೆನ್ಸ್ ಎಷ್ಟಿದೆ, 180 ಕಿಲೋಮೀಟರ್ ಇದೆ. ಸೊ 18 hours ಆದಮೇಲೆ ಅದೆರಡು ಮೀಟ್ ಆಗುತ್ತೆ ಅಂದರೆ ಸೊ ಎಷ್ಟು, ನೆಕ್ಸ್ಟ್ 11 PM ಬರೋವಾಗ ಆಲ್ರೆಡಿ
ಅವರ್ಸ್ ಆಗಿರುತ್ತೆ. ಸೊ 11 PM ಇಂದ ಮತ್ತೆ ನಮಗೆ ಎಷ್ಟು 18ಅಲ್ಲಿ 12 ಹೋಯ್ತು ಅಂದರೆ 6 ಅವರ್ಸ್ ಉಳೀತು. 6 ಅವರ್ಸ್ ನಾವು ಆ್ಯಡ್ ಮಾಡಿದ್ರೆ ಎಷ್ಟಾಯಿತು? 5 AM ಸಿಕ್ತು ನಮಗೆ. ಅಂದ್ರೇನು 11 o'clock-ಇಂದ 18 ಅವರ್ಸ್ನ ಆ್ಯಡ್ ಮಾಡಿದ್ರೆ ಏನಾಯಿತು? 5 AM ಸಿಕ್ತು ನಮಗೆ. ಸೊ ಆನ್ಸರ್ ಇಸ್ 5 AM. ಅಂದರೆ ಏನು? ಬೆಳಗಿನ ಜಾವ 5 AM ಅಲ್ಲಿ ಟ್ರೈನ್ ಎ ಮತ್ತು ಟ್ರೈನ್ ಬಿ ಮೀಟ್ ಆಗುತ್ತೆ.